कि साल भर तक घर में कोई भी कार्यक्रम हो हम सोने के गहने नहीं खरीदेंगे। ಈ ರೀತಿಯ ಕರೆ ಈ ಸಂದರ್ಭದಲ್ಲಿ ಅಗತ್ಯ ಇತ್ತ? ಈ ಬಂಗಾರ ಖರೀದಿ ಮಾಡೋರು ಯಾರು? ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಬಡವರು, ಕಡು ಬಡವರು, ಇಂಥವ್ರು ಖರೀದಿ ಮಾಡ್ತಾರಲ್ಲ, ಅವರ ರಕ್ಷಣೆಗೆ ಬರಬೇಕು ಸರ್ಕಾರ. ಸಿಚುವೇಶನ್ ಸ್ವಲ್ಪ ಈಸ್ ಆಗುವವರೆಗೆ ಸ್ವಲ್ಪ ಮುಂದೂಡಿದರೆ ಒಳ್ಳೆಯದು. ಚಿನ್ನದ ಆಭರಣ ತಯಾರಿಕಾ ಉದ್ಯಮದ ಮೇಲೆ ಆಗುವ ಪರಿಣಾಮ ಏನಿರುತ್ತೆ? ಉದ್ಯಮದ ಮೇಲೆ ಇದರ ಪರಿಣಾಮ ಬೀರೇ ಬೀರುತ್ತೆ. 1.5 ಕೋಟಿ ಜನ ಈ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸ್ಮಗ್ಲಿಂಗ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಟು ಯಾರು ಕೂಡ ಸ್ಟೋರ್ಗಳಲ್ಲಿ ಇಟ್ಕೊಂಡು ಕನ್ಸ್ಯೂಮರ್ಗೆ ಸೇಲ್ ಮಾಡಂಗಿಲ್ಲ. ಅದನ್ನ ಮಾಡಿ ಆದೇಶ ಮಾಡಿ. ಪ್ರಜಾವಾಣಿಯ ವೀಕ್ಷಕರಿಗೆ ಹಾಗೂ ಪ್ರಜಾವಾಣಿ ದಿನಪತ್ರಿಕೆಯ ಓದುಗರಿಗೆ ಚರ್ಚೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. 1 ವರ್ಷದ ಮಟ್ಟಿಗೆ ಚಿನ್ನವನ್ನು ಖರೀದಿ ಮಾಡುವುದನ್ನು ಮುಂದಕ್ಕೆ ಹಾಕಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವಾಸಿಗಳಿಗೆ ಕರೆ ಕೊಟ್ಟಿದ್ದಾರೆ. ಈ ಕರೆಯ ಹಿಂದಿರುವ ಆಶಯ ಏನು, ಕರೆಯ ಪರಿಣಾಮಗಳೇನು, ಸಾಧಕ ಬಾಧಕಗಳೇನು ಎಂಬುದರ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸೆಬಿ ನೋಂದಾಯಿತ ಹೂಡಿಕೆ ಸಲಹೆಗಾರರಾದಂತಹ ಬಸವರಾಜ ತೋನಗಟ್ಟಿಯವರು. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಇರುವಂತಹ ಇನ್ನೊಬ್ಬರು ಗಣ್ಯರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದಂತಹ ಟಿ.ಎ. ಶರವಣ ಅವರು ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ನ ಅಧ್ಯಕ್ಷರೂ ಹೌದು, ಶಾಸಕರೂ ಹೌದು. ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಪ್ರಧಾನಿಯವರು ಕೊಟ್ಟಿರುವ ಕರೆ ನಮಗೆಲ್ಲರಿಗೂ ಈಗ ಗೊತ್ತಾಗಿದೆ. 1 ವರ್ಷದ ಮಟ್ಟಿಗೆ ಚಿನ್ನದ ಖರೀದಿಯನ್ನು ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ನೀವು ಉದ್ಯಮದ ಪರಿಣಿತರಿದ್ದೀರಿ ಹಾಗೂ ನೀವು ಹೂಡಿಕೆ ದೃಷ್ಟಿಯಿಂದ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಪರಿಣತಿಯನ್ನು ಹೊಂದಿದ್ದೀರಿ. ಮೊದಲ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ. ಈ ರೀತಿಯ ಕರೆ ಈ ಸಂದರ್ಭದಲ್ಲಿ ಅಗತ್ಯ ಇತ್ತ? ಇದು 2 ಪ್ರಶ್ನೆ. ಈ ಪ್ರಶ್ನೆ ಇಬ್ಬರಿಗೂ ಕೇಳ್ತಾ ಇದ್ದೀನಿ ಸರ್. ಬಟ್ ಮೊದಲಿಗೆ ಈ ಪ್ರಶ್ನೆಗೆ ಉತ್ತರವನ್ನು ತೋನಗಟ್ಟಿಯವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಈ ಸಂದರ್ಭಕ್ಕೆ ಈ ರೀತಿಯ ಸಲಹೆ ಎಷ್ಟರ ಮಟ್ಟಿಗೆ ಅಗತ್ಯವಾಗಿತ್ತು? ಯಾಕೆಂದರೆ ಒಂದಿಷ್ಟು ಡೇಟಾ ಹೇಳ್ತೀನಿ ನಿಮಗೆ. ರುಪಿ ಅಪ್ರಿಷಿಯೇಷನ್ ಅಂದರೆ ರುಪಿ ಡಿಪ್ರಿಷಿಯೇಷನ್ ಆಗಿತ್ತಲ್ಲ, 2023ರಲ್ಲಿ 83 ರೂಪಾಯಿ ಇತ್ತು. 2023ರಲ್ಲಿ 83 ರೂಪಾಯಿ ಇದ್ದಿದ್ದು ಡಿಸೆಂಬರ್ 2025 91 ರೂಪಾಯಿ ಬಂತು. 91 ರೂಪಾಯಿ ಬಂದಿದ್ದು ಈ ಜಸ್ಟ್ ಇರಾನು ಮತ್ತು ಈ ಇಶ್ಯೂ ಆಗಿದ್ದರಿಂದ ಆಲ್ಮೋಸ್ಟ್ 95ಕ್ಕೆ ಬಂದು ನಿಂತಿದೆ. ಸೊ ಆಲ್ಮೋಸ್ಟ್ 16% ಅಪ್ರಿಷಿಯೇಷನ್ ಆಗಿದೆ. ಇದು ಒಂದು ತುಂಬ ದೊಡ್ಡ ಹೊಡೆತ. ಅದ್ರ ಜೊತೆಗೆ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ನಾವು ಗೋಲ್ಡ್ ಇಂಪೋರ್ಟ್ ಏನು ಮಾಡ್ಕೊತಾ ಇದ್ದೀವಲ್ಲ, ಗೋಲ್ಡ್ ನಮ್ಮ ಕನ್ಸ್ಯೂಮ್ಷನ್ ಏನಿದೆಯಲ್ಲ, ಗೋಲ್ಡ್ ಕನ್ಸ್ಯೂಮ್ಷನ್ದಲ್ಲಿ 85 to 90% ಗೋಲ್ಡು ನಾವು ಹೊರಗಡೆಯಿಂದನೇ ತರಬೇಕು. ಸೊ ಹೊರಗಡೆಯಿಂದ ನಾವು ತರಬೇಕಂದ್ರೆ ಅದು ಟ್ರೇಡ್ ಆಗೋದು ಡಾಲರ್ ಟರ್ಮ್ಸಲ್ಲಿ. ಸೊ ಡಾಲರ್ ಟರ್ಮ್ಸಲ್ಲಿ ಆಗೋದ್ರಿಂದ ಇದು ಒಂದು ಹೊಡೆತ ಕೊಡ್ತು. ನಂತರ ಇರಾನು ಮತ್ತು ಈ USA ವಾರ್ ಆಗಿರೋದ್ರಿಂದ ಇದು ಒಂದು ಹೊಡೆತ ಕೊಟ್ಬಿಟ್ಟು ತುಂಬ ಒಂದು ಎಕನಾಮಿಕಲ್ ಪ್ರೆಷರ್ ಬಂತು. ಸೊ ಇದಕ್ಕೋಸ್ಕರ ಈ ಡಾಲರ್ ಅಪ್ರಿಷಿಯೇಷನ್ನು ಅಗೇನ್ಸ್ಟ್ ದ ರುಪಿ ಕಮ್ಮಿ ಮಾಡೋದಕ್ಕೆ ಇರೋ ಒಂದೇ ಮಾರ್ಗ ಅಂದರೆ, ಒಂದು ನಾವು ಕ್ರೂಡ್ ಆಯಿಲ್ ಕನ್ಸ್ಯೂಮ್ಷನನ್ನು ಕಮ್ಮಿ ಮಾಡಬೇಕು. ಅದ್ರ ಜೊತೆಗೆ ಗೋಲ್ಡ್ ಯೂಸೇಜನ್ನು ಅಥವಾ ಗೋಲ್ಡ್ ಪರ್ಚೇಸ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಈಗ ಕ್ರೂಡ್ ಆಯಿಲ್ ಕಮ್ಮಿ ಮಾಡ್ಬೇಕಂದ್ರೆ ಈಗ ಒಂದಿಷ್ಟು ಇಂಡಸ್ಟ್ರಿ ಬೇಕಾಗಿರುತ್ತೆ. ಈ ದಿನನಿತ್ಯದ ನಮ್ಮ ಯೂಸೇಜಿಗೆ ಬಿಟ್ಬಿಡಿ, ನಾವು ಕಾರ್ ತೊಗೊಂಡು ಹೋಗ್ಬೋದು ಅಥವಾ ನಾವು ಕಾರ್ ಪೂಲಿಂಗ್ ಮಾಡ್ಬೋದು ಅದನ್ನಂತ ಮೋದಿಯವರು ಹೇಳಿದ್ದಾರೆ. ಸೊ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅಂಥ ಸಿಚುವೇಷನ್ದಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಬಟ್ ಈ ಗೋಲ್ಡ್ ಇಂಪೋರ್ಟ್ ಅಂತ ಏನಿದೆಯಲ್ಲ, ಗೋಲ್ಡ್ ನಾವು ಏನು ನಮ್ಮ ದಿನಬಳಕೆಗೆ ಅಥವಾ ನಮ್ಮ ಜ್ಯುವೆಲರಿ ಅಂತ ನಾವು ಏನು ಪರ್ಚೇಸ್ ಮಾಡ್ತಾ ಇದ್ದೀವಲ್ಲ, ಇದು ಇಟ್ ಈಸ್ ಅ ಕೈಂಡ್ ಆಫ್ ಎ ನೀಡ್ ಬೇಸ್ಡ್ ಅನ್ನೋಕ್ಕಿಂತ ವಾಂಟ್ ಬೇಸ್ಡು. ಸೊ ನಮ್ಗೆ ಇವತ್ತು ಎಲ್ಲರಿಗೂ ಗೋಲ್ಡ್ ಇವತ್ತೇ ಬೇಕಂತಿಲ್ಲ. ಗೋಲ್ಡ್ ಇನ್ನೂ ಒಂದು ಈಗ ಮ್ಯಾರೇಜು ಅಥವಾ ಇಂಥ ಯಾವುದಾದ್ರೂ ಫಂಕ್ಷನಿಗಿದ್ರೆ ನಾವು ಗೋಲ್ಡನ್ನು ತೊಗೊಳ್ಳೇಬೇಕು. ಅದು ಬಿಟ್ಟು ನಾವು ಗೋಲ್ಡನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡೋದಿದ್ದರೆ 1-1.5 ವರ್ಷದವರೆಗೆ ಅಥವಾ ಈ ಸಿಚುವೇಷನ್ನು ಸ್ವಲ್ಪ ಈಸ್ ಆಗುವವರೆಗೆ ಸ್ವಲ್ಪ ಮುಂದೂಡಿದರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಮೋದಿಯವರು ಹೇಳಿರೋದರಲ್ಲಿ ತುಂಬ ಒಂದು ಒಳ್ಳೆಯ ಪಾಯಿಂಟ್ ಇದೆ. ಆ್ಯಂಡ್ ಮೋರ್ ಓವರು ಅವರು ಖರೀದಿ ಮಾಡೇಬೇಡಿ ಅಂತ ಹೇಳಿಲ್ಲ, ಯಾವುದಕ್ಕೆ ನೀಡಿದೆ. ಯಾಕೆ ಫಾರ್ ಎಕ್ಸಾಂಪಲ್ ಈಗ ಮದುವೆ ಅಥವಾ ಯಾವುದೇ ಸಮಾರಂಭಗಳಲ್ಲಿ ನಮ್ಮ ಭಾರತೀಯರಲ್ಲಿ ಅದು ಗೋಲ್ಡ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋ ಬದಲು ಟು ಸರ್ಟನ್ ಎಕ್ಸ್ಟೆಂಟ್ ಎಲ್ಲಿ ನೀಡಿದೆ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಇದನ್ನು ಮಾಡೋದ್ರಿಂದ ನಮ್ಮ ರುಪಿ ಡಿಪ್ರಿಷಿಯೇಟ್ ಆಗೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಮೋರ್ ಓವರು ಇಂಪೋರ್ಟ್ ಫಾರೆಕ್ಸ್ ರಿಸರ್ವ್ ಹೆಚ್ಚಿಗೆ ಆಗೋದ್ರಿಂದ ಓವರಾಲ್ ಎಕನಾಮಿಕಲಿ ಒಂದು ಒಳ್ಳೆಯ ಡಿಸಿಷನ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಚಿನ್ನದ ಜೊತೆಗೆ ಭಾರತೀಯರಿಗೆ ಒಂದು ಸಾಂಸ್ಕೃತಿಕವಾದ ಸಂಬಂಧ ಕೂಡ ಇದೆ. ಇದು ಬರೀ ಹೂಡಿಕೆ ಮಾತ್ರ ಅಲ್ಲ. ನಮಗೆ ಯಾವುದೇ ಸಾಂಸ್ಕೃತಿಕವಾಗಿ ವಿಶೇಷವಾದ ಸಂದರ್ಭಗಳಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ, ನೀವೊಂದು ಉದ್ಯಮದ ಪ್ರತಿನಿಧಿ ಕೂಡ ಆಗಿದ್ದೀರಿ. ಪ್ರಧಾನಿಯವರ ಸಲಹೆ ಎಷ್ಟರ ಮಟ್ಟಿಗೆ ಈ ಸಂದರ್ಭಕ್ಕೆ ಉಚಿತವಾಗುತ್ತೆ ಸರ್? ಮೊದಲನೇದಾಗಿ
ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ಪೆಟ್ರೋಲ್ ಡೀಸೆಲ್ನ ಬಳಕೆ ಕಡಿಮೆ ಆಗಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಿ, ಎರಡನೇದಾಗಿ ವಿದೇಶಕ್ಕೆ ಹೋಗೋದನ್ನು ಕಡಿಮೆ ಮಾಡಿ, ಮೂರನೇದಾಗಿ 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಿಬೇಡಿ ಅಂತೇನು ಹೇಳಿದ್ದಾರೆ. ಇದನ್ನು ನಾನು ಸ್ವಾಗತ ಮಾಡ್ತೀನಿ ಒಬ್ಬ ನಾಗರಿಕನಾಗಿ. ಯಾಕೆಂದರೆ ಇಲ್ಲಿ ನಾವು ನಮ್ಮ ದೇಶದ ಒಂದು INR ಅಂತ ಏನು ಕರಿತೀವಿ, ರುಪಿ, ಇಂಡಿಯನ್ ರುಪಿ ಏನಿದೆ, ಆ ರುಪಿ ಮೌಲ್ಯ ಏನಿದೆ ಅದು ಬಲಿಷ್ಠವಾಗಬೇಕು. ಒಂದು. ಎರಡನೇದು ನಮ್ಮ ಎಕಾನಮಿ ಸ್ಟ್ರೆಂಥನ್ ಆಗಬೇಕು. ನಾವು ಭಾರತೀಯರು, ಭಾರತ ದೇಶ ಬಲಿಷ್ಠ ದೇಶ ಇರಬೇಕು. ಇದು ನಮ್ಮೆಲ್ಲರ ಆಶಾಭಾವನೆ ಇರತಕ್ಕಂಥದ್ದು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಮೋದಿಜಿಯವರು ಹೇಳಿರತಕ್ಕಂಥದ್ದನ್ನು ಭಾಳ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಹೇಳಿರತಕ್ಕಂಥದ್ದು ರಿಕ್ವೆಸ್ಟು, ಆರ್ಡ್ರ್ ಅಲ್ಲ, ಮನವಿ. ಅವರು ಮನವಿ ಮಾಡ್ಕೊಂಡಿದ್ದಾರೆ, ಈಗ ಮಾಡಿ ಅಂಥೇಳಿ ಅವರು ಜನರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರತಕ್ಕಂಥದ್ದು ಗೋಲ್ಡ್ ವಿಚಾರಕ್ಕೆ ಬಂದರೆ, ಗೋಲ್ಡಲ್ಲಿ 2 ವಿಧಾನ ಇದೆ. ಒಂದು ಬಂಡವಾಳ ಹೂಡಿಕೆ ಚಿನ್ನ, ಎರಡನೇದು ದಿನನಿತ್ಯ ಬಳಕೆ ಮಾಡುವಂಥ ಆಭರಣ ಚಿನ್ನ. 2 ಬರುತ್ತೆ. ಈ ಎಕ್ಸಸ್ ಹಣ ಯಾರು ಇಟ್ಕೊಂಡಿರ್ತಾರೆ, ಯಾರು ಆ ಹಣ ಇಟ್ಕೊಂಡು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ ಹೊರಟಿರ್ತಾರೆ, ಅಂಥವ್ರನ್ನ ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಯಾಕೆಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ. ಬಳಕೆ ಮಾಡುವಂಥ ಆಭರಣ ಅಂತ ಏನು ಕರಿತೀವಿ, ಈಗ ಬಂಡವಾಳ ಹೂಡಿಕೆ ಅಂದರೆ ಗೋಲ್ಡ್ ಬಿಸ್ಕಟ್ಟು, ಗೋಲ್ಡ್ ಬಾರು, ಗೋಲ್ಡ್ ಕಾಯಿನ್ಸ್, ಇಂಥ ಗಟ್ಟಿ ಚಿನ್ನಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಅಂತ ಕರಿತೀವಿ. ಆಭರಣ ಚಿನ್ನ ಅಂದರೆ ಈಗ ನಮ್ಮ ಭಾರತೀಯರ ಸಂಸ್ಕೃತಿ, ಸಂಸ್ಕಾರ, ಸಾಕಷ್ಟು ಕಲ್ಚರು, ಪ್ರತಿ ಹಂತದಲ್ಲಿ ಕೂಡ ಗೋಲ್ಡು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಒಂದು ಮಗು ಜನಿಸಿದಾಗ ಅದಕ್ಕೊಂದು ಕಿವಿ ಚುಚ್ಚೋದಾಗಲಿ, ಒಂದು ಸಮಾರಂಭ ಮಾಡ್ತೀವಿ, ಅದಕ್ಕೊಂದು ಚಿನ್ನದ್ರಲ್ಲಿ ಒಂದು ಮೂರ ಅಂತ ಕೊಡ್ತೀವಿ, ವಾಲೆ, ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ಮಗುವಿಗೆ ನಾಮಕರಣ ಮಾಡ್ತೀವಿ, ಬೆಳ್ಳಿ ಸ್ಪೂನಲ್ಲಿ ಅದಕ್ಕೆ ಸಿಹಿ ತಿನ್ನಿಸ್ತೀವಿ. ಯಾಕಂದರೆ ಅದರ ಆರೋಗ್ಯ ಮತ್ತು ಅದರ ಒಂದು ಬೆಳವಣಿಗೆ ಚೆನ್ನಾಗಿರಲಿ ಅಂಥೇಳಿ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಇದು. ಅದಾದಮೇಲೆ ಒಂದು ಮಗು ನೆಕ್ಸ್ಟ್ ಲೆವೆಲಲ್ಲಿ ಬೆಳೆದಾಗ ಮತ್ತು ಅದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಗೋಲ್ಡ್ ಕೊಡಬೇಕಾಗ್ತದೆ. ಜೊತೆಗೆ ಒಂದು ಎಂಗೇಜ್ಮೆಂಟ್ ಅಂತ ಬರುತ್ತೆ. ಎಂಗೇಜ್ಮೆಂಟ್ ಬಂದಾಗ ಗಂಡು ಹೆಣ್ಣು ಎರಡೂ ಕೂಡ ಪರಸ್ಪರವಾಗಿ ಒಂದು ರೆಕಗ್ನೈಸ್ ಮಾಡಿಕೊಂಡು ಒಂದು ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಅಂತ ಮಾಡಿದಾಗ ಒಂದು ಉಂಗುರ ಅಂತ ಹೇಳಿ ತಗೊಂಡು ಇಬ್ಬರು ಬದಲಾವಣೆ ಮಾಡ್ಕೋತೀವಿ. ಅದಾದಮೇಲೆ ಮದುವೆ ಅಂತ ಬಂದಾಗ ಒಂದು ಮಾಂಗಲ್ಯ, ಎಂಥ ಬಡವರೇ ಇರಲಿ ಮಾಂಗಲ್ಯವನ್ನೇ ಚಿನ್ನದ್ರಲ್ಲಿ ತೆಗೆದುಕೋತಾರೆ. ಮಂಗಲ್ ಸೂತ್ರ, ಕಿವಿ ವಾಲೆ, ಜುಮ್ಕಿ ಅಂಥೇಳಿ ಈ ಥರ ಅನೇಕ ಒಂದು ಸಂಪ್ರದಾಯಗಳನ್ನ ಇಟ್ಕೊಂಡು ಆಭರಣಗಳನ್ನು ಖರೀದಿ ಮಾಡ್ತಾರೆ. ಅದು ಅನಿವಾರ್ಯ, ಅದು ಬೇಕೇ ಬೇಕು. ಯಾಕೆಂದರೆ ಈಗ ಮೋದಿಜಿ ಹೇಳಿದ್ದಾರೆ ಅಂಥೇಳಿ ಮಾಂಗಲ್ಯ ಇಲ್ಲದೆ ಮದುವೆ ಆಗಲ್ಲ, ಮೋದಿಜಿಯವರು ಹೇಳಿದ್ದಾರೆ ಅಂಥೇಳಿ ಉಂಗುರಗಳಿಲ್ಲದೆ ಎಂಗೇಜ್ಮೆಂಟ್ ಆಗಲ್ಲ. ಇದೆಲ್ಲ ನಾವು ನೋಡಿದ್ದೀವಿ. ಅಂಥದನ್ನು ಅನಿವಾರ್ಯ ಅಂತ ಕರಿತೀವಿ. ಅದು ಆಭರಣ ಚಿನ್ನ, ಬಳಕೆ ಚಿನ್ನ ಅಂತ, ಅದನ್ನು ಖರೀದಿ ಮಾಡ್ಕೊಳ್ಳಿ. ಬಟ್ ಬಂಡವಾಳ ಹೂಡಿಕೆ ಅಂತಿದೆಯಲ್ಲ, ಅದನ್ನು ನೀವು ನಿಲ್ಲಿಸಿದ್ರೆ 50% ಗೋಲ್ಡು ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ವರ್ಷಕ್ಕೆ 1500 ಟನ್ನು ಇಂಪೋರ್ಟ್ ಆಗಿದೆ. ಅದು ಈ ವರ್ಷ 160% ಹೆಚ್ಚಾಗಿದೆ. ಜಸ್ಟ್ 4 ಮಂತ್ಸಲ್ಲಿ, ಜಾಸ್ತಿನೂ ಬೇಡ, ಜನವರಿಯಿಂದ ಏಪ್ರಿಲ್ವರೆಗೂ ನಾನು ಹೇಳ್ತಾ ಇದ್ದೀನಿ, 4 ತಿಂಗಳಲ್ಲಿ 150% ಜಾಸ್ತಿ ಆಗಿದೆ. ಅದರಿಂದ ಆ ಗೋಲ್ಡ್ ಇಂಪೋರ್ಟ್ ಮಾಡೋದನ್ನು ಆಮದು ಮಾಡಿದಾಗ ನಾವು ಪೇ ಮಾಡೋದು ಡಾಲರ್ಸ್ ರೂಪದಲ್ಲಿ. ಆ ಡಾಲರ್ಸ್ ರೂಪದಲ್ಲಿ ಪೇ ಮಾಡಿದಾಗ ಏನಾಗ್ತಾ ಇದೆ, ಮೌಲ್ಯಗಳಿಗೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಮತ್ತು ಅದರಿಂದ ಮೋದಿಜಿಯವರು ಹೇಳಿರತಕ್ಕಂಥದ್ದು ಅದನ್ನು ಕಡಿಮೆ ಮಾಡಿದ್ರೆ, ಮತ್ತು ನಮ್ಮಲ್ಲಿ ಏನಿದೆ ಗೋಲ್ಡು, ನಾವು ಈ ಬಳಕೆ ಚಿಹ್ನೆಗಳಿಗೆ ಮಾತ್ರ ನಾವು ಖರೀದಿ ಮಾಡಿದಾಗ 50% ಕಡಿಮೆ ಆಗೋದು ಒಂದು ವಿಧಾನ. ಇನ್ನೊಂದು ವಿಧಾನ, ನಮ್ಮಲ್ಲಿ ಈಗ ಯಾರೋ ಮನೆಗಳಲ್ಲಿ ಲಾಕರ್ಗಳಲ್ಲಿ ಹಳೆ ಚಿನ್ನ ಇರುತ್ತೆ, ಅದು ಅಜ್ಜ ಕೊಟ್ಟಿದ್ದು, ಅಜ್ಜಿ ಕೊಟ್ಟಿದ್ದು, ತಾತ ಮುತ್ತಜ್ಜ ಕೊಟ್ಟಿದ್ದು ಅಂಥೇಳಿ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಅದು ಡೆಡ್ ಗೋಲ್ಡ್, ಅದು ಏನೂ ಅದನ್ನು ಮತ್ತೆ ಚೇಂಜ್ ಮಾಡಲ್ಲ.
ಅಂಥ ಗೋಲ್ಡ್ಗಳನ್ನ ಹೊರಗಡೆ ತಂದು ಶೋರೂಮ್ಗಳಲ್ಲಿ ಹೋಗಿ ನಿಮಗೆ ಇಷ್ಟವಾದ ಆಭರಣ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಬದಲಾವಣೆ ಮಾಡಿದಾಗ ಏನಾಗುತ್ತೆ, ದುಡ್ಡು ಕೊಟ್ಟು ಖರೀದಿ ಮಾಡೋದು ಕಡಿಮೆ ಆಗುತ್ತೆ. ಆಮೇಲೆ ಈ ರೀಸೈಕಲ್ ಆಗಿದಾಗ ಏನಾಗುತ್ತೆ, ಅದು ಕೂಡ ಒಂದು ಕಡೆ ನಿಮಗೆ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನು ಕೂಡ ಎಲ್ಲರೂ ಮಾಡಿದ್ರೆ ಬಹುಶಃ ಡಿಮ್ಯಾಂಡು ಕಡಿಮೆ ಆಗುತ್ತೆ, ಬೇಡಿಕೆಗಳು ಕಡಿಮೆ ಆಗುತ್ತೆ, ನಮ್ಮಲ್ಲೇ ಇರುತ್ತೆ. ಸರ್ ಇದು ಒಂದು ಪೂರಕವಾದ ಪ್ರಶ್ನೆ ಸರ್. ಈಗ ಪ್ರಧಾನಿಯವರ ಕರೆಗೆ ಹೋಗೊಟ್ಟು ಎಲ್ಲರೂ ಕೂಡ ಈ ಥರದ ಚಿನ್ನದ ಖರೀದಿಯನ್ನು ಕಡಿಮೆ ಮಾಡಿದ್ರೆ, ಪೂರ್ತಿಯಾಗಿ ನಿಲ್ಲಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಕಡಿಮೆ ಅಂತೂ ಮಾಡಿದ್ರೆ ಚಿನ್ನದ ಆಭರಣ ತಯಾರಿಕೆ ಆ ಉದ್ಯಮದ ಮೇಲೆ ಆಗುವ ಪರಿಣಾಮ ಏನಿರುತ್ತೆ ಸರ್? 100ಕ್ಕೂ 200% ಉದ್ಯಮದ ಮೇಲೆ ಇದರ ಪರಿಣಾಮ ಬೀರುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ 1.5 ಕೋಟಿ ಜನ ಈ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು ಪ್ರೊಡಕ್ಷನ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಹಾಲ್ಮಾರ್ಕ್ಸ್ ಸೆಂಟರ್ಸ್ ಇದೆ, ಈ ಮುದ್ರೆ ಹಾಕೋರು, ಕ್ವಾಲಿಟಿ ಚೆಕ್ ಮಾಡೋರು, QC ಅಂತ ಹೇಳ್ತೀವಿ, ಅವರಿರ್ಬೋದು, ಮತ್ತು ಈ ಸೇಲ್ಸ್ ಫೀಲ್ಡಲ್ಲಿ ಇರ್ತಾರೆ ಅವರಿರ್ಬೋದು, ಮತ್ತು ಮೆಲ್ಟಿಂಗ್ ಮಾಡೋರು ಇರ್ತಾರೆ ಅವರಿರ್ಬೋದು, ಮತ್ತು ಈ ಥರ ಅನೇಕ ಒಂದು ವರ್ಗ ಇದೆ. ಅದು ಕೂಡ ನಮ್ಮಲ್ಲಿ ಭಾಳ ಜನ ಅನ್ಆರ್ಗನೈಸ್ ಸೆಕ್ಟ್ರಿಂದ ಬಂದಿರತಕ್ಕಂಥವರು. ಅವರ ಒಂದು ಜೀವನ ನಡೆಸೋದೇ ಇದರಿಂದ. ಅವರು ಎಲ್ಲಿಂದ ಜೀವನ ಕಟ್ಕೊಳ್ಳೋಕ್ಕಾಗುತ್ತೆ, ಬದುಕನ್ನು ಕಟ್ಕೊಳ್ಳೋಕ್ಕಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. 50% ಉದ್ಯಮ ಕಡಿಮೆ ಆಗೇ ಆಗುತ್ತೆ, ವಹಿವಾಟು ಕಡಿಮೆ ಆಗೇ ಆಗುತ್ತೆ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಮೇಂಟೆನೆನ್ಸೇ ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಪ್ ಆ್ಯಂಡ್ ಡೌನ್ ಜಾಸ್ತಿ ಆಗಿಬಿಟ್ಟಿದೆ ಗೋಲ್ಡ್ ಮಾರ್ಕೆಟಲ್ಲಿ. ಸೊ ಆ ಅಪ್ ಆ್ಯಂಡ್ ಡೌನ್ ಆಗೋದ್ರಿಂದ ಸಣ್ಣ ಪುಟ್ಟ ಪ್ಲೇಯರ್ಸ್ ಯಾರು ಇರ್ತಾರೆ, ಜ್ಯುವೆಲ್ಲರ್ಸು, ಸಣ್ಣ ಶೋರೂಮ್ ಇಟ್ಕೊಂಡಿರ್ತಾರೆ. ನೀವು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲೆಲ್ಲ ಹೋಗಿ, ನಮ್ಮ ರಾಜ್ಯದಲ್ಲಿ 50,000 ಇದ್ದಾರೆ ಜ್ಯುವೆಲ್ಲರ್ಸು. ಸೊ A B ಅಂತ ಕರಿತೀವಿ. C ಕ್ಯಾಟಗರಿ ಬಂದಾಗ ಅವರು ತುಂಬ ಕಷ್ಟದಲ್ಲಿರ್ತಾರೆ. ಬ್ಯಾಂಕ್ಗಳಲ್ಲಿ ಸಾಲ ಸೂಲ ತಗೊಂಡು ಬಡ್ಡಿಗೆ ವ್ಯಾಪಾರ ಮಾಡ್ತಾರೆ, ಬಾಡಿಗೆ ಕಟ್ಕೊಂಡು, ಸರ್ಕಾರದ ಎಲ್ಲ ಟ್ಯಾಕ್ಸ್ಗಳನ್ನು ಕಟ್ಕೊಂಡು ಅವ್ರ ಜೀವನ ನಡೆಸೋದು ಭಾರಿ ಕಷ್ಟ ಇದೆ. ನಾನು ಒಪ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಅಂಥವ್ರಿಗೆ ಪರ್ಯಾಯವಾಗಿ ಬೇರೆ ಏನಾದರೂ ವ್ಯವಸ್ಥೆನ ಮಾಡಬೇಕಲ್ಲ ಸರ್ಕಾರ. ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ. ಮತ್ತು ಮೊನ್ನೆ 3 ದಿವಸ ಹಿಂದೆ ಹೈದ್ರಾಬಾದಲ್ಲಿ ಇಂಥ ಒಂದು ಮನವಿನ ಮಾಡಿದ್ದಾರೆ. ಕೂಡಲೇ ಇವತ್ತು 9%, 6% ಇತ್ತು ಸಿಲ್ವರ್ಗೆ, ಗೋಲ್ಡ್ಗೆ ಇಂಪೋರ್ಟ್ ಟ್ಯಾಕ್ಸು. ಅದನ್ನು 9% ಜಾಸ್ತಿ ಮಾಡಿ 9 + 6 15% ಮಾಡಿಬಿಟ್ಟಿದ್ದಾರೆ. 15% ಸಡನ್ನಾಗಿ ಮಾಡಿರೋದ್ರಿಂದ ಇವತ್ತು ಏನಾಗಿದೆ, 1,400 1 ಗ್ರಾಮ್ಗೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಬೆಳ್ಳಿ 30 ರೂಪಾಯಿ 1 ಗ್ರಾಮ್ಗೆ, 270 ರೂಪಾಯಿ ಇತ್ತು, ಅದು ಇವತ್ತು 300 ರೂಪಾಯಿ ಆಗೋಗಿದೆ ಬೆಳ್ಳಿ. ಗೋಲ್ಡ್ 14,000 ಚಿಲ್ಲರೆ ಇತ್ತು, ಅದು ಇವತ್ತು 15,600 ರೂಪಾಯಿ ಆಗಿದೆ 22 ಕ್ಯಾರೆಟು. 24 ಕ್ಯಾರೆಟು 16,800 ರೂಪಾಯಿ ಆಗೋಗಿದೆ. ಇಷ್ಟು ಜಾಸ್ತಿ ಆಗಿರತಕ್ಕಂಥದ್ದು ರೆಕಾರ್ಡ್. ಇದು ಒಂದೇ ದಿವಸದಲ್ಲಿ ಇತಿಹಾಸ. ಇದು ಇಷ್ಟು ಜಾಸ್ತಿ ಆದರೆ ಬಡವರು ಎಲ್ಲಿಂದ ಮದುವೆ ಮಾಡೋಕ್ಕಾಗುತ್ತೆ, ಬಡವರು ಎಲ್ಲಿಂದ ಬಂಗಾರ ಖರೀದಿ ಮಾಡೋಕ್ಕಾಗುತ್ತೆ? ಬಂಗಾರ ಒಂಥರ ಬಲು ಭಾರ ಆಗ್ಬಿಟ್ಟಿದೆ, ಜನಗಳಿಗೆ ತುಂಬ ಕಷ್ಟ ಇದೆ. ಇಷ್ಟು ಆಗ್ಬಿಟ್ರೆ ಉದ್ಯಮಕ್ಕೂ ಹೊಡೆತ, ಸಾಮಾನ್ಯ ಜನರು ಬಳಕೆ ಮಾಡೋಕ್ಕೂ ಹೊಡೆತ ಆಗುತ್ತೆ. ಇದು ನಾನು ಒಪ್ತೀನಿ, ಅದು ಕಷ್ಟಕರವಾದಂಥ ಒಂದು ವಾತಾವರಣ ಇದೆ. ನೀವು ಮೇಯ್ನಾಗಿ ಕೇಂದ್ರ ಸರ್ಕಾರ ಒಂದನ್ನು ಮಾಡಬೇಕು. ಏನಂದರೆ, ಈ ಒಂದು ನೀವು ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ, ಅರ್ಥ ಆಯ್ತಲ್ಲ, ಜಾಸ್ತಿ ಮಾಡೋದ್ರಿಂದ ಈ ಒಂದು ಸ್ಮಗ್ಲಿಂಗ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಕಳ್ಳ ವಹಿವಾಟು, ಇಂಪೋರ್ಟ್ ಮಾಡ್ತಾರಲ್ಲ ಅವರು ಅಧಿಕೃತವಾಗಿ ಬರಲ್ಲ, ಅನಧಿಕೃತವಾಗಿ ಬೇರೆ ಬೇರೆ ವಾಮ ಮಾರ್ಗಗಳನ್ನ ಹುಡ್ಕೋತಾರೆ. ಅದಕ್ಕೆಲ್ಲ ಅವಕಾಶ ಆಗಬಾರ್ದು. ತರಾತುರಿಲ್ಲ 10% 9% ಮಾಡಿಬಿಟ್ರೆ ಕಷ್ಟ ಅಲ್ವಾ? ಅದು ಒಂದು ಆಗಬಾರ್ದು. ಎರಡನೇದಾಗಿ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಬೇಕು. ಏನು ಅಂತ, ಯಾವುದೇ ಸ್ಟೋರ್ಗಳಲ್ಲಿ, ಯಾವುದೇ ಒಂದು ವ್ಯಾಪಾರದಲ್ಲಿ ಕನ್ಸ್ಯೂಮರ್ಗೆ ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ನ ಮಾರಬಾರ್ದು ಅಂತೇಳಿ ಬ್ಯಾನ್ ಮಾಡಿ, ಸೇಲ್ ಮಾಡಬಾರ್ದು. ಅವರು ಕೋವಿಡ್ ಥರ ಪರಿಸ್ಥಿತಿ ಬರುತ್ತೆ, ವರ್ಕ್ ಫ್ರಮ್ ಹೋಮು ಅಂತ ಹೇಳ್ತಾರೆ, ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತಾರೆ. ನಾನು ಒಪ್ತೀನಿ, ಅದೇ ಥರ ಇದನ್ನು ಮಾಡಬೇಕು. ಯಾಕೆಂದರೆ
ಈ ಬ್ಲ್ಯಾಕ್ ಮನಿ ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ತಡೆಗಡಿಸ್ಬೇಕು. ನೀವು ಆರ್ಡ್ರ್ ಮಾಡಿ, ನಿಮ್ಗೆ ಆ ಸರ್ಕಾರ ನೀವು ಒಂದು ಕಠಿಣವಾದ ಕ್ರಮ ತಗೊಳ್ಳೇಬೇಕಾಗ್ತದೆ. ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಟು ಯಾರು ಕೂಡ ಸ್ಟೋರ್ಗಳಲ್ಲಿ ಇಟ್ಕೊಂಡು ಕನ್ಸ್ಯೂಮರ್ಗೆ ಸೇಲ್ ಮಾಡೋಂಗಿಲ್ಲ. ಅದನ್ನು ಮಾಡಿ, ಆದೇಶ ಮಾಡಿ. 50% ಟರ್ನ್ ಓವರ್, 50% ಸೇಲ್ಸ್ ಕಡಿಮೆ ಆಗುತ್ತೆ. ಆವಾಗ ಇಂಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ, ಡಾಲರ್ಸ್ ಬಳಕೆ ಮಾಡೋದು ಕಡಿಮೆ ಆಗುತ್ತೆ, ವಿದೇಶ ವಿನಿಮಯ ನಿಮ್ಮ ಒಂದು ಉದ್ದೇಶ ಏನಿದೆ ಅದು ಫುಲ್ಫಿಲ್ ಆಗುತ್ತೆ ಅನ್ನೋದು ನನ್ನ ಮನವಿ ಇದೆ. ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಜಿಯವರಿಗೆ, ಫೈನಾನ್ಸ್ ಮಿನಿಸ್ಟ್ರಿಗೆ ನಾನು ಕೂಡ ಪತ್ರ ಬರೀತಾ ಇದ್ದೀನಿ. ಒಬ್ಬ ಶಾಸಕನಾಗಿ, ಒಬ್ಬ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ, ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕನಾಗಿ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಅದರಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಾಗಬೇಕಲ್ಲ, ಬೆಳಕು ಚೆಲ್ಲುವಂಥ ಕೆಲಸ ಆಗಬೇಕು. ಅದಕ್ಕೆ ನಾನು ಬರೀತಾ ಇದ್ದೀನಿ. ಸರ್, ಇಲ್ಲಿ ಒಂದು ಮಹತ್ವದ ಅಂಶವನ್ನು ಅವರು ಮಾತನಾಡ್ತಾ ಹೇಳಿದ್ರು, ಚಿನ್ನದ ಹೂಡಿಕೆ ಮೇಲಿಂದ ಕಡಿಮೆ ಮಾಡ್ಬೋದು, ಈ ಆಭರಣದ ಏನಿದೆ ಅದನ್ನು ನೀವು ವಿನಿಮಯದ ಮೂಲಕ, ಪುನರ್ಬಳಕೆಯ ಮೂಲಕ ಬಳಸ್ಕೋಬೋದು. ಆವಾಗ ಒಂದಷ್ಟು ಉದ್ಯಮನೂ ನಡೀತಾ ಇರುತ್ತೆ. ಮತ್ತು ಹೂಡಿಕೆಯ ದೃಷ್ಟಿಯಿಂದ ಚಿನ್ನದ ಖರೀದಿಯನ್ನು ಕಡಿಮೆ ಮಾಡೋದ್ರಿಂದ ವಿದೇಶಿ ವಿನಿಮಯವು ಉಳಿತಾಯ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಹೇಳಿದ್ರು. ಸರ್, ಚಿನ್ನದ ಮೇಲಿನ ಹೂಡಿಕೆ ಮಾಡಿ ಅಂತ, ಚಿನ್ನದ ಮೇಲೆ ಹೂಡಿಕೆ ಇರಲೇಬೇಕು ಅಂತ ಹೂಡಿಕೆ ಸಲಹೆಗಾರರು, ನೀವು ಸೇರಿದಂತೆ ಹಲವರು ಯಾವತ್ತಿಂದನೂ ಹೇಳ್ತಾ ಬಂದಿರುವಂತಹ ಅಂಶ. ಚಿನ್ನದ ಮೇಲೆ ಹೂಡಿಕೆ ಮಾಡಬೇಡಿ ಅನ್ನುವ ಸಲಹೆ ಯಾವ ಕಾಲಕ್ಕೂ ಬಂದ ಹಾಗೆ ನನ್ನ ಗಮನಕ್ಕಂತೂ ಬಂದಿಲ್ಲ. ಈಗಿನ ಸಂದರ್ಭದಲ್ಲಿ ಚಿನ್ನದ ಮೇಲಿನ ಹೂಡಿಕೆಯನ್ನು ನಿಲ್ಲಿಸಬೇಕಾ? ಆಭರಣ ಖರೀದಿ ಬೇರೆದಾಯಿತು, ಅದರ ಬಗ್ಗೆ ಅವರು ಸಾಕಷ್ಟು ಮಾತಾಡಿದ್ದಾರೆ. ಹೂಡಿಕೆಯನ್ನು ನಿಲ್ಲಿಸಬೇಕಾ? ಹೂಡಿಕೆ ನಿಲ್ಲಿಸೋದಾದರೆ ಅದಕ್ಕೆ ಪರ್ಯಾಯಗಳೇನಿರ್ತವೆ ಸರ್? ನೋಡಿ, ಸರ್ ಹೇಳಿದ ಹಾಗೆ ನಾವು ಯಾವುದೇ ಒಂದು ಸಮಾರಂಭ ಇರಲಿ, ಏನೇ ಇರಲಿ, ನಮ್ಮ ಭಾರತೀಯರಿಗೆ ಗೋಲ್ಡು ಅಥವಾ ಸಿಲ್ವರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅಂತಹ ಯೂಸೇಜ್ ಏನಿದೆಯಲ್ಲ, ಅದಕ್ಕೆ ನಾನು ಅಥವಾ ಮೋದಿಯವರಾಗಲಿ ಯಾರೇ ಆಗಲಿ ಯಾರೂ ಕೂಡ ನಿರ್ಬಂಧನೆ ಹೇರಲಿಕ್ಕಾಗಲ್ಲ. ಸೊ ಅದು ನಡೀತಾ ಏನಿರುತ್ತೆ. ಅದ್ರ ಜೊತೆಗೆ ನೀವು ಹೂಡಿಕೆ ಅಂತ ಏನು ಮಾಡ್ತಿರ್ತೀರಲ್ಲ, ಹೂಡಿಕೆ ಅಂದರೆ ಈಗ ನನಗೆ ನನ್ನ ಮಗಳು ಈಗ ಒಂದು 1-2 ವರ್ಷದವರಿದ್ದಾರೆ, ಅವ್ರು ಇನ್ನೊಂದು 15-20 ವರ್ಷ ಆದ ನಂತರ ಅವ್ರ ಮದುವೆಗೆ ನಾನು ಈಗಲೇ ಹೂಡಿಕೆ ಮಾಡ್ತಾಯಿದ್ದೀನಿ, ಅಥವಾ ಬೇರೆ ಏನಾದರೂ ನನಗೆ ಎಡಿಷ್ನಲ್ ದುಡ್ಡಿದೆ ಅದನ್ನು ನಾನು ಹೂಡಿಕೆ ಮಾಡ್ತಾಯಿದ್ದೀನಿ. ಆ ಹೂಡಿಕೆ ಮಾಡೋದನ್ನು ಈಗ 1 ವರ್ಷದವರೆಗೆ ಅಥವಾ ಈ ಅನ್ಸರ್ಟನಿಟಿ ಏನಿದೆಯಲ್ಲ, ಈ ಅನ್ಸರ್ಟನಿಟಿ ಸ್ವಲ್ಪ ಸೆಟ್ಲ್ ಆಗುವವರೆಗೆ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು. ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು ಅಂದ ತಕ್ಷಣ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹಾಗಾದರೆ ಎಲ್ಲಿ ಇಡಬೇಕು ಆ ದುಡ್ಡನ್ನು ಅಂತ ಕೇಳ್ತಾರೆ. ಸಿಂಪಲ್ಲಾಗಿ ನಿಮಗೆ ಏನೂ ರಿಸ್ಕ್ ಬೇಡ ಅಂದರೆ, ನನಗೆ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗಿಬಿಟ್ಟು ಸ್ಟಾಕ್ ಮಾರ್ಕೆಟದಲ್ಲಿನೂ ಬೇಡ, ನನಗೆ ಎಲ್ಲಿನೂ ಬೇಡ ಅಂದರೆ ಸಿಂಪಲ್ಲಾಗಿ ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡಿ. ಸಿಂಪಲ್ಲಾಗಿ ಬ್ಯಾಂಕ್ ಎಫ್ ಡಿ, ಚಿನ್ನಕ್ಕೆ ತೊಡಗಿಸುವ ಹಣವನ್ನು ಆ ಕಡೆಗೆ ನೀವು ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡಿ 1-1.5 ವರ್ಷ ಆದ ನಂತರ ನೀವು ಬೇಕಾದರೆ ಮತ್ತೆ ಬಂಗಾರ ಅಥವಾ ಇದರಲ್ಲಿ ಸಿಲ್ವರ್ದಲ್ಲಿ ಹೂಡಿಕೆ ಮಾಡ್ಬೋದು, ಪರಿಸ್ಥಿತಿ ತಿಳಿಯಾದ ನಂತರ. ಸೊ ಈಗ ಎಂಟ್ರಿ ಆಗಿಬಿಟ್ರೆ, ಒಂದು ಆಲ್ರೆಡಿ ಪ್ರೈಸ್ ಅಪ್ ಆಗಿದೆ. ಇವತ್ತು ಇದನ್ನು ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿಬಿಟ್ಟು 6% 15% ಮಾಡಿಬಿಟ್ಟು ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅದು ಕೂಡ ಒಂದು ದೊಡ್ಡ ಇಂಪ್ಯಾಕ್ಟು. ಯಾಕಂದರೆ ಆ್ಯಕ್ಚುಲಿ 2024 ಬಜೆಟ್ರಲ್ಲಿ 15% ಇದ್ದಿದ್ದನ್ನು 6%ಗೆ ಕಮ್ಮಿ ಮಾಡಿದರು. ಯಾಕೆ ಅಂದರೆ ಈ ಸ್ಮಗ್ಲಿಂಗ್ ಮಾಡ್ತಿದ್ರಲ್ಲ, ಇವ್ರನ್ನ ಕಮ್ಮಿ ಮಾಡ್ಬೇಕು, ಈ ಸ್ಮಗ್ಲಿಂಗ್ ಕಮ್ಮಿ ಮಾಡ್ಬೇಕಂತ. ಬಟ್ ಅದನ್ನೇ ಮತ್ತೆ ಹೊಳ್ಳಿ ರಿಟರ್ನ್ ಮಾಡಿದರೆ ಆಬ್ವಿಯಸ್ಲಿ ಆ ಸ್ಮಗ್ಲಿಂಗ್ ಅನ್ನುವಂಥದ್ದು ಮತ್ತೆ, ಅಥವಾ ಈ ಕಳ್ಳಕ್ಕೆ ಹಾಕಿರೋ ಭಯ ಮತ್ತೆ ಹೆಚ್ಚಿಗಾಗುತ್ತೆ. ಸೊ ಇದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ನೀವು ಮಾಡಿರುವಂಥ ನಿರ್ಧಾರ ಸರಿಯಾಗಿದೆ. ಬಟ್ ಹಾಗಂದ ತಕ್ಷಣ ಪ್ರೈಸ್ ಅಪ್ ಆಗಿರೋದ್ರಿಂದ ನೀವು ಈ ಪ್ರೈಸಿಗೆ ತೊಗೊಂಡ್ರೆ ಹೆಚ್ಚಿನ ಒಂದು ರೇಟಿಗೆ ಗೋಲ್ಡನ್ನು ತೊಗೊಂಡಂಗೆ ಆಗುತ್ತೆ. ಅದ್ರ ಬದಲು ಈ ಪರಿಸ್ಥಿತಿ ತಿಳಿಯಾಗುವವರೆಗೆ ಸಿಂಪಲ್ಲಾಗಿ ಮತ್ತು ಸೇಫ್ ಆಗಿರುವಂಥ, ಅಂದರೆ ನಿಮ್ಮ ಪ್ರಿನ್ಸಿಪಲ್ಲು, ನೀವು ಹೂಡಿಕೆ ಮಾಡುವಂಥ ಪ್ರಿನ್ಸಿಪಲ್ಲು ಸೇಫ್ ಆಗಿರಬೇಕು. ಬಟ್ ಅದ್ರ ಜೊತೆಗೆ ಒಂದು 5-6% ರಿಟರ್ನ್ಸ್ ಬರಬೇಕಂದ್ರೆ ಸಿಂಪಲ್ಲಾಗಿ ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡಿ. ನೀವು ಅದೇ ಥರ ಈಗ 2-3 ವರ್ಷದಿಂದ ಏನು ರಿಟರ್ನ್ ಬಂದಿದೆಯಲ್ಲ, ಅದೇ ರಿಟರ್ನ್ ನನಗೆ ಬರಬೇಕು ಅಂತ ಇನ್ನೊಂದು ವರ್ಷದಲ್ಲಿ ಬರಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಅದು ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಎಲ್ಲಿವರೆಗೆ ಈ USA ಮತ್ತು ಇರಾನ್ ವಾರ್ ನಡೀತಾ ಇದೆಯಲ್ಲ, ಯಾವ ಲೆವೆಲ್ಗೆ ಎಷ್ಟು ದಿನ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇಂಥ ಅನ್ಸರ್ಟನಿಟಿ ಇರುವಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಅದ್ರ ಜೊತೆಗೆ ನಿಮ್ಮ ಪ್ರಿನ್ಸಿಪಲನ್ನು ಪ್ರೊಟೆಕ್ಟ್ ಮಾಡೋದು ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ಸೊ ಈ ಒಂದು ಉದ್ದೇಶದಿಂದ ನಿಮಗೆ ಗೊತ್ತಾಗಿರುವಂಥ ಬ್ಯಾಂಕ್ ಎಫ್ ಡಿ ಯೂಸ್ ಮಾಡಿ, ಅಥವಾ ನಿಮಗೇನಾದರೂ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ, ಸೇಫ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಹೂಡಿಕೆ ಮಾಡಿ, ಟೆಂಪ್ರರಿ 1-1.5 ವರ್ಷದವರೆಗೆ ಹೂಡಿಕೆ ಮಾಡಿ, ಆ ನಂತರ ಸ್ವಲ್ಪ ಪರಿಸ್ಥಿತಿ ತಿಳಿಯಾದ ನಂತರ ನೀವು ಗೋಲ್ಡ್ದಲ್ಲಿ ಮತ್ತೆ ಎಂಟ್ರಿ ಆಗ್ಬೋದು. ಸರ್, ಒಂದು ಪ್ರಶ್ನೆ. ಚಿನ್ನದ ಮೇಲಿನ ಹೂಡಿಕೆಗಳ ವಿಚಾರಕ್ಕೆ ಬಂದಾಗ 2 ಆಯ್ಕೆಗಳಿರ್ತವೆ. ಒಂದು ಚಿನ್ನದ ಗಟ್ಟಿಗಳನ್ನು ಖರೀದಿ ಮಾಡೋದು, ಇನ್ನೊಂದು ಅವರು ಹೇಳಲಿಕ್ಕೆ ಬಿಟ್ಟರು ಡಿಜಿಟಲ್ ಗೋಲ್ಡು. ಏನಾಗಿದೆ, ನಾವು ಕೇಂದ್ರ ಸರ್ಕಾರ
ಹಲವಾರು ಬಾರಿ ಅನೌನ್ಸ್ ಮಾಡಿದೆ. ಗೋಲ್ಡ್ ಬಾಂಡನ್ನು ಇಶ್ಯೂ ಮಾಡಿದ್ರು. ಜನರಲ್ಲಿ ಜನರಲ್ಲಿ ಪ್ರೋತ್ಸಾಹ ಸಿಕ್ಕಿಲ್ಲ, ಸಕ್ಸಸ್ ಆಗಿಲ್ಲ. ಅದು ಮೂರು ಬಾರಿ ಮಾಡಿದ್ರು. ಜನಕ್ಕೆ ಏನಾಗಿದೆ ಅಂದರೆ ಫಿಸಿಕಲ್ ಗೋಲ್ಡ್ನ ಇಷ್ಟಪಡ್ತಾರೆ, ಪೇಪರ್ ಗೋಲ್ಡ್ನ ಇಷ್ಟಪಡಲ್ಲ. ಆ ಫಿಸಿಕಲ್ ಗೋಲ್ಡ್ ಅಂದರೆ ಏನು? ನಮ್ಮ ಕಣ್ಮುಂದೆ ಇರಬೇಕು, ನಾವು ಹಾಕ್ಕೊಂಡು ಎಂಜಾಯ್ ಮಾಡಬೇಕು. ಜೊತೆಗೆ ಕಷ್ಟ ಅಂತ ಬಂದಾಗ ಅದು ನಮಗೆ ಆಪದ್ ಬಾಂಧವ ಥರ. ಸಂಕಟ ಬಂದರೆ ವೆಂಕಟರಮಣ ಅಂತ ಹೆಂಗೆ ಹೇಳ್ತೀವಿ, ನಮ್ಮ ನಿಜ ಜೀವನದಲ್ಲಿ ಕಷ್ಟ ಬಂದಾಗ ಚಿನ್ನದ ರಮಣ ಆಗಬೇಕು. ಅದು ಅವರ ಉದ್ದೇಶ ಇರುತ್ತೆ. ನಾನು ಮೊದಲನೇದಾಗಿ ಹೇಳೋದು, ಈ ಬಂಗಾರ ಖರೀದಿ ಮಾಡೋರು ಯಾರು? ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಬಡವರು, ಕಡು ಬಡವರು, ಇಂಥವರು ಖರೀದಿ ಮಾಡ್ತಾರಲ್ಲ, ಅವರ ರಕ್ಷಣೆಗೆ ಬರಬೇಕು ಸರ್ಕಾರ. ಈ ಫಿಸಿಕಲ್ ಗೋಲ್ಡನ್ನು ಅದನ್ನೇ ಹೇಳಿದ್ದು ನಾನು. ಫಿಸಿಕಲ್ ಗೋಲ್ಡ್ ಬೇರೆ, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಬೇರೆ. ಆ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಯಾರು ಮಾಡ್ತಾರೆ ಅವ್ರಿಗೆ ನೀವು 1 ವರ್ಷಕ್ಕೆ ಏನು ಮಾಡಬೇಡಿ ಅಂತ ಒಂದು ಆದೇಶ ಮಾಡಿ. ತಪ್ಪೇನಿಲ್ಲ. 1 ವರ್ಷಗಳ ಕಾಲ ಏನು ಆಕಾಶ ಮುಳುಗೋಗುತ್ತಾ? ಏನೂ ಆಗಲ್ಲ. ಆ ಕಠಿಣ ಕ್ರಮ ಮಾಡಿಬಿಡ್ಬೇಕು ನೀವು 1 ವರ್ಷಕ್ಕೆ. ಆಮೇಲೆ ಆಗಲಿ, ಸ್ವಲ್ಪ ಎಲ್ಲ ನಮ್ಮದು ಸುಧಾರಣೆ ಆಗಲಿ, ಈ ವಾರಗಳು ಈಗ ಏನೇನು ನಡೀತಾ ಇದೆ ಅದರಿಂದ ಇವತ್ತು ನಮ್ಮ ಡಾಲರ್ಸ್ ಆಗಲಿ, ಕರೆನ್ಸಿ ಆಗಲಿ, ಮನಿ ವ್ಯಾಲ್ಯೂ ಆಗಲಿ ಕುಸಿತ ಆಗ್ತಾ ಇರತಕ್ಕಂಥದ್ದು ಎಲ್ಲವನ್ನು ಕೂಡ ನೋಡ್ತಾ ಇದ್ವಿ. 95 ರೂಪಾಯಿ ಡಾಲರ್ ಆಗಿದೆ. ಎಲ್ಲಿಗೆ ಬಂದಿದೆ ಅಲ್ವಾ? ಇದು ಆತಂಕಕಾರಿ ಒಂದು ವಿಚಾರ ಅಂತಲೇ ಹೇಳಬೇಕು. ಅದಕ್ಕೋಸ್ಕರನೇ ಸನ್ಮಾನ್ಯ ಮೋದಿಜಿಯವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂಥೇಳಿ ನಾನಂತ ಭಾವಿಸಿದ್ದೀನಿ. ಅದ್ರ ಜೊತೆಗೆ ಇದನ್ನು ತಗೋಬೇಕು, ತೀರ್ಮಾನ ತಗೊಂಡ್ರೆ ಈಗ ಯಾರ್ಯಾರು ಈಗ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಗೆ ಹೋಗ್ತಾರೆ ಅವರೆಲ್ಲ ಕೂಡ ಹಿಂಜರಿತಾಗ್ತಾರೆ. ಸರ್, ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋ ಪದದಲ್ಲೇ ಈಗ ಬರುವಂಥದ್ದು. ಈಗ ಆಮದು ಸುಂಕವನ್ನ 15%ಗೆ ಹೆಚ್ಚು ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಈಗಿನ ಪರಿಸ್ಥಿತಿಯಲ್ಲಿ 2 ಮುಖ್ಯ ಆಯ್ಕೆಗಳಿರ್ತವೆ. ಒಂದು, ಚಿನ್ನದ ಗಟ್ಟಿಗಳನ್ನ, ಚಿನ್ನದ ನಾಣ್ಯವನ್ನ ಖರೀದಿ ಮಾಡಿ ಇಟ್ಕೊಳ್ಳುವಂಥದ್ದು. ಅದು ಹೂಡಿಕೆಯ ಉದ್ದೇಶದಿಂದನೇ ತಗೊಳ್ಳುವಂಥದ್ದು. ವಾಸ್ತವಿಕವಾಗಿ ಚಿನ್ನವನ್ನ ತಂದು ಮನೆ ಒಳಗೆ ಇಟ್ಕೊಂಡಾಗ್ತವೆ. ಇನ್ನೊಂದು ಡಿಜಿಟಲ್ ಗೋಲ್ಡು, ಹಾಗೆಯೇ ಚಿನ್ನದ ETF-ಗಳು. ಆಮದು ಸುಂಕವನ್ನ ಹೆಚ್ಚಳ ಮಾಡಿರುವುದರ ಪರಿಣಾಮವಾಗಿ ETF ಹಾಗೂ ಡಿಜಿಟಲ್ ಗೋಲ್ಡ್ಗಳ ಮೇಲಿನ ಹೂಡಿಕೆಗೆ ಯಾವುದಾದ್ರೂ ಬಾಧಕ ಅಥವಾ ಒಳಿತು ಯಾವ ರೀತಿಯ ಪರಿಣಾಮ ಆಗುತ್ತೆ? ಅಲ್ಲ, ಅಲ್ಲಿಯೂ ಕೂಡ ಬಾಧಕ ಆಗುತ್ತೆ. ಯಾಕೆಂದರೆ ಈಗ ಗೋಲ್ಡ್ ETF ಮತ್ತು ಯಾವುದೇ ನೀವು EZR ಅಂತ ಈ ಮೊನ್ನೆ ಏನು ಇದನ್ನು ಅನೌನ್ಸ್ ಮಾಡಿದಾರಲ್ಲ, ಸೊ ಈ ಎಲ್ಲ ಪ್ರಾಡಕ್ಟ್ಗಳಲ್ಲಿ ಕೂಡ ಅಂಡರ್ಲೈನ್ ಅಸೆಟ್ ಗೋಲ್ಡೇ ಇರುತ್ತೆ. ಈ ಫಾರ್ ಎಕ್ಸಾಂಪಲು ನೀವು 1 ಗ್ರಾಮ್ 1 ಯೂನಿಟ್ ಇದನ್ನು ತೊಗೊಂಡ್ರೆ, ETF ತೊಗೊಂಡ್ರೆ 1 ಗ್ರಾಮ್ 1 ಯೂನಿಟ್ ETF ಅವರು 1 ಗ್ರಾಮು ಗೋಲ್ಡನ್ನು ಅಲ್ಲಿ ಸ್ಟೋರಲ್ಲಿ ಹೋಲ್ಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಹೇಳಿದೆ, ಈ ಫಿಸಿಕಲ್ ಗೋಲ್ಡು ಅಥವಾ ಗೋಲ್ಡ್ ಆರ್ನಮೆಂಟ್ಸ್ ಬಿಟ್ಬಿಟ್ಟು ಈ ಡಿಜಿಟಲ್ ಗೋಲ್ಡ್ ಅಂದರೆ ಈ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಕಡೆ ಹೋಗಬೇಡಿ. ನೀವು ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಕಡೆ ಹೋದರೆ ಇಂಡೈರೆಕ್ಟಾಗಿ ಮತ್ತೆ ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಫಾರ್ ಟೈಮ್ ಬೀಯಿಂಗು ಬೇರೆ ಅಸೆಟ್ ಕ್ಲಾಸ್ಗಳ ಕಡೆ ಮೂವ್ ಆಗೋದು ಬೆಟರು. ಪರಿಸ್ಥಿತಿ ತಿಳಿಯಾದ ನಂತರ ಮತ್ತೆ ನೀವು ಗೋಲ್ಡ್ಗೆ ಬನ್ನಿ ಅಂತ ಹೇಳಿದೆ. ಸೊ ನೀವು ಈ ಡಿಜಿಟಲ್ ಗೋಲ್ಡನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಮತ್ತೆ ನೀವು ಇಂಡೈರೆಕ್ಟಾಗಿ ಪುಷ್ ಮಾಡ್ದಂಗೆ. ಫಿಸಿಕಲ್ ಗೋಲ್ಡ್ ಇರೋಲ್ಲ ನಿಮ್ಮ ಹತ್ರ, ಡಿಜಿಟಲ್ ಗೋಲ್ಡ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅಂಡರ್ಲೈಂಗ್ ಅಸೆಟನ್ನು ಮತ್ತೆ ನೀವು ಪರ್ಚೇಸ್ ಮಾಡೋದ್ರಿಂದ ಅವ್ರು ಏನು ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಅವರು ಅಷ್ಟು ವ್ಯಾಲ್ಯೂದು ಗೋಲ್ಡನ್ನು ಅವರು ಪರ್ಚೇಸ್ ಮಾಡಲೇಬೇಕು, ಖರೀದಿ ಮಾಡಿಬಿಟ್ಟು ನಿಮ್ಮ ಹೆಸರಲ್ಲಿ ಇಡಬೇಕು. ಸೊ ಇಂಡೈರೆಕ್ಟಾಗಿ ಅದು ಏನು ಇಂಪ್ಯಾಕ್ಟ್ ಆಗಲ್ಲ. ಈಗ ಏನು ಮೋದಿಯವರು ಹೇಳಿದ್ದಾರೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಲ್ಲ, ಅದ್ರ ದೇಶ ಒಂದು ಈ ಫಲ ಅದು ಕೊಟ್ಟಂಗೆ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಫಾರ್ ಟೈಮ್ ಬೀಯಿಂಗು ಈ ಫೈನಾನ್ಷಿಯಲ್ ಅಸೆಟ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪರಿಸ್ಥಿತಿ ತಿಳಿಯಾದ ನಂತರ ಮತ್ತೆ ನೀವು ಗೋಲ್ಡನ್ನು ಅಥವಾ ಚಿನ್ನ ಅಂದರೆ ಕಾಯಿನ್ ತೊಗೋರಿ, ಬಾರ್ ತೊಗೋರಿ, ಅಥವಾ ನೀವು ಡಿಜಿಟಲ್ ಗೋಲ್ಡ್ ಅಂದರೆ ಈ ಗೋಲ್ಡ್ ETF ತೊಗೊಳ್ಳಿ, ಅಥವಾ ಚಿನ್ನಾಭರಣ ನೀವೇನು ಮಾಡ್ತೀರಾ ಮಾಡಿ. ಬಟ್ ಟೈಮ್ ಬೀಯಿಂಗು ಈ ಗೋಲ್ಡ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸಿಂದ 1-1.5 ವರ್ಷದವರೆಗೆ ದೂರ ಇರೋದು ಒಳ್ಳೆಯದು ಅಂತ ಹೇಳ್ತೇನೆ. ಇದು ಪ್ರಶ್ನೆ, ಇದಕ್ಕೆ ಸುಂಕ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ, ಸುಂಕ ಹೆಚ್ಚಳದ ಪರಿಣಾಮವಾಗಿ ಆಮದೇನು ಕಡಿಮೆ ಆಗಲ್ಲ, ಅದರ ಬದಲಿಗೆ ಕಳ್ಳ ಮಾರ್ಗದಲ್ಲಿ ಆಮದು ಮಾಡ್ಕೊಳ್ಳೋದು, ಕಳ್ಳ ಮಾರ್ಗದಲ್ಲಿ ಭಾರತಕ್ಕೆ ಚಿನ್ನವನ್ನು ತರುವ ಒಂದು ಪ್ರವೃತ್ತಿ ಒಂದು ರೀತಿಯಲ್ಲಿ ಹೆಚ್ಚಾಗತ್ತೆ ಅಂತ ಚಿನ್ನದ ಉದ್ಯಮದ ಸಂಘಟನೆಗಳು ಈಗ ಆತಂಕ ವ್ಯಕ್ತಪಡಿಸಿವೆ. ಈ ಆಮದು ಸುಂಕ ಹೆಚ್ಚಳದ ಸುದ್ದಿ ಬಂದ ನಂತರದಲ್ಲಿ ಈ ಆತಂಕವನ್ನು ಅವರು ವ್ಯಕ್ತಪಡಿಸಿವೆ. ಉದ್ಯಮದ ಪ್ರತಿನಿಧಿಯಾಗಿ ನೀವೇನು ಹೇಳ್ತೀರಿ ಸರ್? ಎಷ್ಟರ ಮಟ್ಟಿಗೆ ಇದು ಈ ಸಮಸ್ಯೆ ಬಿಗಡಾಯಿಸಬಹುದು? ಸ್ಮಗ್ಲಿಂಗು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿನೇ 15% ಇದನ್ನು 6% ಮಾಡಿ. ಕರೆಕ್ಟ್. 2024ರಲ್ಲಿ ಅದೇ ಇಂಟೆನ್ಷನ್ನಿಂದ ಮಾಡಿರೋದು. 2024ಅಲ್ಲಿ ಇದೇ ಕೇಂದ್ರ ಸರ್ಕಾರ ಮಾಡಿರತಕ್ಕಂಥದ್ದು. ಯಾಕೆ ಮಾಡಿದ್ರಿ? ಮತ್ತೆ ಕಡಿಮೆ ಆಗಲಿ ಅಂತ ಮಾಡಿದ್ರಿ. ಮತ್ತೊಮ್ಮೆ ನೀವು ಅದೇ ಮತ್ತೆ ತಂದ್ರಲ್ಲ, ಈಗ ಆರಿರೋದನ್ನು ಮತ್ತೆ 15ಕ್ಕೆ ತಂದ್ರಿ. ಸೊ ಅಲ್ಲೇ ಆಯಿತು, ಅಳಿಯ ಎಲ್ಲ ಮಗಳ ಗಂಡ ಆಯಿತು. ಸೊ ಈಗ ಎಲ್ಲರೂ ಕಳವಳ ಇದೆ.
ನಾನು ಒಪ್ತೀನಿ. ನಾನು ಎಲ್ಲೋ ಒಂದು ಕಡೆ ಈಗ ಕಳ್ಳರು ಚಾಪೆ ಕೆಳಗಡೆ ನುಗ್ತಾರೆ, ಯಾವ ಮಾರ್ಗವನ್ನು ಬಳಕೆ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ನೀವು ಏನೇ ಶಿಕ್ಷೆ ಕೊಡ್ಬೋದು, ಮಗದೊಂದು ಮಾಡ್ಬೋದು ಪನಿಷ್ಮೆಂಟು, ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಕೂಡ ಹೆಚ್ಚಾಗುತ್ತೆ. ಅದು ಕಡಿವಾಳ ಹಾಕಬೇಕಂದ್ರೆ ಸ್ವಲ್ಪ ಸುಧಾರಣೆ ತರಬೇಕು. ಅದೇ ಕಡಿವಾಣ ಹಾಕಬೇಕು ಅಂದ್ರೆ ಯಾವ ಥರ ಸುಧಾರಣೆಗಳು ಸರ್? ಅದು ಇದನ್ನು ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಒಂದು, ಅಥವಾ ಇದನ್ನು ಈ ಒಂದು ಇನ್ವೆಸ್ಟ್ಮೆಂಟ್ನ ಬ್ಯಾನ್ ಮಾಡಿ. ತಪ್ಪೇನಿದೆ? 1 ವರ್ಷ ತಾನು ನೀವು ಹೇಳಿರೋದು, 1 ವರ್ಷಕ್ಕೆ ಬ್ಯಾನ್ ಮಾಡಿ. ನೀವು ಎಲ್ಲ ಸುಧಾರಣೆ ತಂದ್ಕೊಳ್ಳಿ. ನಿಮ್ದು ಏನೇನಿದೆ ನಮ್ಮ ದೇಶದ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ತ್ಯಾಗ ಮಾಡಲೇಬೇಕಾಗ್ತದೆ. ಕೆಲವು ವಿಚಾರದಲ್ಲಿ ಮಾಡೋಣ, ತಪ್ಪೇನಿದೆ? ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಸರ್ ಹೇಳಿದ ಹಾಗೆ ಬ್ಯಾನ್ ಮಾಡೋದ್ರ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಗೊತ್ತಿರ್ಬೋದು, ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ ಸರ್. ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡಲ್ಲಿ ಅಥವಾ ಇಂಟರ್ನ್ಯಾಷನಲ್ ಸ್ಟಾಕ್ಸಲ್ಲಿ ನೀವೇನಾದರೂ ಮ್ಯೂಚುವಲ್ ಫಂಡ್ ಮುಖಾಂತರ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಸರ್ಟನ್ ಲಿಮಿಟ್ ಇದೆ. ಈ ಲಿಮಿಟ್ ದಾಟಿದರೆ ಅದರ ಲಿಮಿಟ್ ಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಲ್ಲ. ಅಂಥದ್ದು ಏನಾದರೂ ಇಲ್ಲಿ ಮಾಡಿದರೆ ಅದು ಕೂಡ ಒಂದು ಒಳ್ಳೆಯ ನಿರ್ಧಾರ ಆಗ್ಬೋದು. ಯಾಕಂದರೆ ಈ ಲೀಗಲಿ ಆ ಥರ ಮಾಡೋದಕ್ಕೆ ಅವಕಾಶಗಳಿದೆಯಾ ಸರ್? ಲೀಗಲಿ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ಲು ಈಗ ಕಾನೂನದಲ್ಲಿ ಯಾವುದೇ ಆ ಥರ ಈಗ ಇರಲಿಕ್ಕಿಲ್ಲ. ಬಟ್ ಈ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಫಾರ್ ಎಕ್ಸಾಂಪಲು ಈಗ ಎಲ್ಲರೂ ಗೋಲ್ಡ್ ಮ್ಯೂಚುವಲ್ ಫಂಡು ಅಥವಾ ಗೋಲ್ಡ್ ETF ಅಥವಾ ಡಿಜಿಟಲ್ ಗೋಲ್ಡ್ದಲ್ಲಿ ಹೂಡಿಕೆ ಮಾಡುವಾಗ ಅವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೋಸ್ಕರನೇ ಹೂಡಿಕೆ ಮಾಡ್ತಾ ಇರ್ತಾರೆ, ತಮ್ಮ ಆಭರಣಗೋಸ್ಕರ ಅಥವಾ ತಮ್ಮ ಯೂಸೇಜ್ಗೋಸ್ಕರ ಮಾಡ್ತಾ ಇರಲ್ಲ. ಸೊ ಅಂಥದ್ದನ್ನು ಟೈಮ್ ಬಿಂಗ್ ಲಿಮಿಟೇಷನ್ ಮಾಡ್ಬೋದು. ಪರ್ಸನ್ನು ಇಷ್ಟೇ ಇನ್ವೆಸ್ಟ್ ಮಾಡಿ, ಅಥವಾ ಇಷ್ಟು ಲಿಮಿಟ್ ದಾಟಿದ ತಕ್ಷಣ ಸಬ್ಸ್ಕ್ರಿಪ್ಷನ್ ಸ್ಟಾಪ್ ಮಾಡಿ ಅಂತ ಮಾಡ್ಬೋದು. ಅಥವಾ ಸರ್ ಹೇಳಿದಾಗೆ ಆರ್ನಮೆಂಟನ್ನು ನೀವು ಮಾಡಿ, ಬಟ್ ಗೋಲ್ಡ್ ಬಾರು ಕಾಯಿನು ಅದನ್ನು ನೀವು ಸೇಲ್ ಮಾಡಿಬಿಡಿ ಅಂತ ಗೋಲ್ಡ್ ಜ್ಯುವೆಲರಿ ಶಾಪ್ದವ್ರಿಗೆ ಹೇಳ್ಬೋದು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ಟು ಸರ್ಟನ್ ಎಕ್ಸ್ಟೆಂಟ್ ನಾವು ಲಿಮಿಟೇಷನ್ ಹಾಕೋದಂಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಲ್ಲ, ಅದನ್ನೇ ಉತ್ತಮವಾದಂಥ ಸಲಹೆ ಅದು. ಯಾಕೆಂದರೆ ಚಿನ್ನ ಜಾಸ್ತಿ ಬಳಕೆ ಮಾಡುವಂಥ ದೇಶ, ಮೊದಲನೇ ಪ್ರಪ್ರಥಮ ದೇಶ ಯಾವುದಾಗಿದ್ರೆ ಅದು ಚೈನಾ. ಎರಡನೇದು ನಮ್ಮ ದೇಶ ಬರುತ್ತೆ. ಭಾರತೀಯರು ಚಿನ್ನದ ಪ್ರೇಮಿಗಳು, ಅದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೋಸ್ಕರನೇ ಇವತ್ತು ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನೋಡಿ, ನೀವು ಯಾರೇ ಮನೆಗಳಲ್ಲಿ ನೋಡಿ, ಒಬ್ರೊಬ್ಬರು ನಿಮ್ಗೊಂದು 2 ಹೆಣ್ಮಕ್ಳಿದ್ರೆ ನೀವು ಕನಿಷ್ಠ ಒಂದು 350 ಗ್ರಾಮ್ ಇಟ್ಕೋಬೋದು ಅಂತಿದೆ. ಅರ್ಥ ಆಯ್ತಲ್ಲ? ಸೊ 2 ಹೆಣ್ಮಕ್ಳಿದ್ರೆ 700 ಗ್ರಾಮು. ಸೊ ಅರ್ಧ kg, 1 kg, 1/4 kg ಅನ್ನೋದು ಏನು ದೊಡ್ಡದಲ್ಲ. ಇಂದಿನ ಒಂದು ಪರಿಸ್ಥಿತಿಯಲ್ಲಿ ನಾನು ಹೇಳ್ತಾ ಇರೋದು. ಈಗ ದೊಡ್ಡದಾಗುತ್ತೆ, ಯಾಕಂದರೆ ಈಗ ವ್ಯಾಲ್ಯೂ ಬೆಳೆದಿದೆ. ಅದರಿಂದ ಅಂಥದ್ದೆಲ್ಲ ಬೇಡದಿರೋದು ಏನಿರುತ್ತೆ, ಡೆಡ್ ಆಗಿರತಕ್ಕಂಥದ್ದು, ಅದು ಏನು ಯೂಸ್ ಇರಲ್ಲ, ಅನ್ಯೂಸು, ಅದನ್ನು ಮುಂದೆ ತಂದು ಹೊಸದು ಇವತ್ತಿನ ಯುವಕರು ಇಷ್ಟಪಡುವಂಥ ಲೈಟ್ ವೇಟ್ ಜ್ಯುವೆಲ್ರಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ನಿಮ್ಗೆ ಏನು ಬೇಕೋ ತೊಗೊಂಡೋಗಿ. ಅರ್ಥ ಆಯ್ತಲ್ಲ? ಅದು ಏನಾಗುತ್ತೆ, ರೀಸೈಕಲ್ ಆಗುತ್ತೆ. ಆವಾಗ ಏನಾಗುತ್ತೆ, ಹೊಸ ಗೋಲ್ಡು ತಗೊಳ್ಳೋದು ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅದು ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಸೊ ರೇಟ್ ಒಂದು ಕಡಿಮೆ ಆಗಬೇಕು ಅಂತ ಎಲ್ಲರೂ ಭಾವನೆ ಇದೆ. ಬಟ್ ನನ್ನ ಪ್ರಕಾರ ಈಗಿರೋ ಪರಿಸ್ಥಿತಿಯಲ್ಲಿ ರೇಟ್ ಕಡಿಮೆ ಆಗೋ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಒಂದು ಕಡೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಾಗಿದೆ, ವಾರಗಳು ನಡೀತಾನೇ ಇದೆ. ಮುಂದೆ ಇನ್ನೂ ಸಣ್ಣ ಪುಟ್ಟ ದೇಶಗಳು ಕೂಡ ಅವರವರ ದೇಶದ ವಾರಗಳಿಗೆ ಯಾವಾಗಾಗುತ್ತೋ ಏನಾಗುತ್ತೋ ಅಂತ ಆತಂಕದಲ್ಲಿದೆ. ಅವರ ದೇಶದ ಕರೆನ್ಸಿಗಳಿಗೆ ಬದಲಾಗಿ ಗೋಲ್ಡನ್ನು ಸೆಕ್ಯೂರ್ ಮಾಡ್ಕೋತಾ ಇದ್ದಾರೆ. ಅದು ಗೊತ್ತಾ ನಿಮಗೆ? ಬೇರೆ ಬೇರೆ ದೇಶ, ನಾಟ್ ಓನ್ಲಿ ನಮ್ಮದು, ಸಣ್ಣ ಪುಟ್ಟ ದೇಶಗಳು ಕೂಡ ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಸೆಕ್ಯೂರ್ ಮಾಡ್ಕೋತಾ ಇದ್ದಾರೆ. ಯಾವ ಟೈಮಲ್ಲಿ ಬೇಕಾದ್ರೆ ಲಿಕ್ವಿಡಿಟಿ ಮಾಡ್ಕೊಳ್ಳೋಣ ಅಂತ ಈ ಪರಿಸ್ಥಿತಿ ಇದೆ. ಆಮೇಲೆ ನಮ್ಮ ದೇಶದಲ್ಲಿ ಉತ್ಪಾದನಾ ಕೇಂದ್ರಗಳಿಲ್ಲ, ಗೋಲ್ಡ್ ಇಲ್ಲಿಂದ ಪ್ರೊಡಕ್ಷನೇ ಆಗೋದಿಲ್ಲ. ಎಲ್ಲ ಕೂಡ ಹೊರ ದೇಶದಿಂದ ತರಬೇಕು, ಅಲ್ಲಿಂದ ಇಂಪೋರ್ಟ್ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಗೋಲ್ಡನ್ನು ಕೇಂದ್ರಗಳು, ಉತ್ಪಾದಕ ಕೇಂದ್ರಗಳು ಏನಾದರೂ ಶುರುವಾದರೆ, ಯಾವುದಾದ್ರೂ ಅವಕಾಶಗಳಿದ್ದರೆ ಆವಾಗ ಸ್ವಲ್ಪ ನಾವು ಇಂಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. ಇಷ್ಟು ಹೊತ್ತು ಪ್ರಜಾವಾಣಿಯ ಚರ್ಚೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿನ್ನದ ಮೇಲಿನ ಹೂಡಿಕೆ, ಚಿನ್ನದ ಖರೀದಿ, ಚಿನ್ನಾಭರಣ ಹಾಗೂ ಪ್ರಧಾನಿಯವರ ಕರೆ, ಈ ವಿಷಯದ ಬಗ್ಗೆ ಮಾತುಕತೆಯಲ್ಲಿ ಪಾಲ್ಗೊಂಡಂತಹ ಶ್ರೀಯುತರಾದ ಟಿ ಎ ಶರವಣ ಅವರಿಗೆ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು.
ಹಾಗೆ ನಮ್ಮ ಜೊತೆ ಮಾತುಕತೆಯಲ್ಲಿ ಪಾಲ್ಗೊಂಡಂತ ಶ್ರೀಯುತರಾದ ಬಸವರಾಜ ತೋನಗಟ್ಟಿ ಅವರಿಗೂ ಕೂಡ ಕೃತಜ್ಞತೆಗಳು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರಜಾವಾಣಿಯ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸ್ತಾ ಇರಿ. ನಮಸ್ಕಾರ.